ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಕ್ಯಾಲ್ಕುಲೇಷನ್ ಅನ್ನು ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನೋಡಿ, 3 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಆಗಿದೆ. ಪ್ರಾಬ್ಲಮ್ ನೋಡದೇ ಇದ್ದವರು ಪ್ರಾಬ್ಲಮ್ ನೋಡ್ಕೊಳ್ಳಿ. ನಾನೀಗ 5 ಮಾರ್ಕ್ಸಿನ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಲೀಸ್ ಲಯಬಿಲಿಟಿ ಪ್ರಾಬ್ಲಮ್ ಅಪ್ಲೋಡ್ ಮಾಡಿ ಆಗಿದೆ. ಇವತ್ತು ನಾನು ಮಾಡಿಸ್ತಿರುವಂಥ ಪ್ರಾಬ್ಲಮ್ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಹೇಗೆ ಅನ್ನೋದನ್ನು ಆಲ್ರೆಡಿ ನಾನು ನಿಮಗೆ ಬೇಸಿಕ್ ಪ್ರಾಬ್ಲಮ್ ಅಂದರೆ ವಿತ್ ಥಿಯರಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋಸ್ ಇದೆ. ಯಾರು ಆ ವಿಡಿಯೋ ನೋಡಲಿಲ್ವೋ ಅದನ್ನು ನೋಡಿಕೊಂಡು ಈ ವಿಡಿಯೋ ನೋಡಿ, ಇಲ್ಲ ಅಂತಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಫಸ್ಟು ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ಹೋಲ್ಡಿಂಗ್ ಕಂಪನಿ ಏನು, ಸಬ್ಸಿಡರಿ ಕಂಪನಿ ಏನು, ಅದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದೆಲ್ಲದನ್ನು ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಮತ್ತೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲ ಪ್ರಾಬ್ಲಮ್ನಲ್ಲಿ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಯಾವ ಕಂಪನಿಯವರು ಯಾವ ಕಂಪನಿಯ ಶೇರ್ಸನ್ನು ಬೈ ಮಾಡಿದ್ದಾರೆ ಅಂತ ನೋಡೋಣ. ಇಂಡಿಯಾ ಲಿಮಿಟೆಡ್ ಅನ್ನೋರು 60% ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಯಾವ ಕಂಪನಿಯ ಶೇರ್ಸನ್ನು ಬೈ ಮಾಡ್ತಿದ್ದಾರೆ ಅಂತಂದರೆ ಕರ್ನಾಟಕ ಲಿಮಿಟೆಡ್ ಕಂಪನಿಯ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಬೈ ಮಾಡಿರೋ ಡೇಟು 1/8/2022, 22ರಲ್ಲಿ ಬೈ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಬೈ ಮಾಡಬೇಕಾದ್ರೆ ಸಬ್ಸಿಡಿಯರಿ ಕಂಪನಿಯಲ್ಲಿ ಅಂದರೆ ಯಾವ ಕಂಪನಿಯ ಶೇರ್ಸು ಪರ್ಚೇಸ್ ಆಗುತ್ತೋ ಆ ಕಂಪನಿಗೆ ಸಬ್ಸಿಡಿಯರಿ ಕಂಪನಿ ಅಂತ ಅಂತೀವಿ. ಯಾವ ಕಂಪನಿಯ ಶೇರ್ಸು ಯಾವ ಕಂಪನಿಯವರು ಬೈ ಮಾಡ್ತಾರೋ ಆ ಕಂಪನಿ ಹೋಲ್ಡಿಂಗ್ ಕಂಪನಿ. ಈಗ ಬೈ ಮಾಡ್ತಿರುವಂಥದ್ದು ಇಂಡಿಯಾ ಲಿಮಿಟೆಡ್ ಬೈ ಮಾಡ್ತಿರೋದು ಇಂಡಿಯಾ ಲಿಮಿಟೆಡ್ ಕಂಪನಿ. ಹಾಗಾಗಿ ಇಂಡಿಯಾ ಲಿಮಿಟೆಡ್ ಕಂಪನಿ ಹೋಲ್ಡಿಂಗ್ ಕಂಪನಿ ಆಗುತ್ತೆ. ಯಾವ ಕಂಪನಿಯ ಶೇರ್ಸನ್ನು ಬೈ ಮಾಡ್ತಾರೋ ಆ ಕಂಪನಿ ಸಬ್ಸಿಡರಿ ಕಂಪನಿ ಆಗುತ್ತೆ. ಈಗ ಕರ್ನಾಟಕ ಲಿಮಿಟೆಡ್ ಕಂಪನಿಯ ಶೇರ್ಸ್ ಬೈ ಆಗ್ತಾ ಇದೆ, ಇದು ಸಬ್ಸಿಡರಿ ಕಂಪನಿ. ಹೋಲ್ಡಿಂಗ್ ಕಂಪನಿ ಇಂಡಿಯಾ ಲಿಮಿಟೆಡ್, ಸಬ್ಸಿಡರಿ ಕಂಪನಿ ಕರ್ನಾಟಕ ಲಿಮಿಟೆಡ್. ಎಷ್ಟು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಎಷ್ಟು ಬೈ ಮಾಡಬೇಕಾದ್ರೆ ಎಷ್ಟು ಶೇರ್ಸ್ ಇತ್ತು ಸಬ್ಸಿಡರಿ ಕಂಪನಿಲಿರುವಂಥ ಶೇರ್ಸನ್ನು ಬರ್ಕೊಳ್ಬೇಕು. ಇಂಡಿಯಾ ಲಿಮಿಟೆಡ್ ಅವರು 60% ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಬೈ ಮಾಡಿದ್ದು 2022ರಲ್ಲಿ. ಅವತ್ತಿನ ಡೇಟಿಗೆ ಕರ್ನಾಟಕ ಲಿಮಿಟೆಡ್ನಲ್ಲಿ 30,000 ಶೇರ್ಸ್ ಇತ್ತು. ರೇಷಿಯೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ನಂಬರ್ ಆಫ್ ಶೇರ್ಸನ್ನು ಬರ್ಕೊಳ್ಬೇಕು. 30,000 ಶೇರ್ಸ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಬೈ ಮಾಡೋ ಡೇಟಿಗೆ 30,000 ಶೇರ್ಸ್ ಇತ್ತು. ಇಂಟು ಒಂದು ಶೇರಿನ ಬೆಲೆ ಎಷ್ಟು 10 ಇದೆ. ಇಂಟು ಎಷ್ಟು ಪರ್ಸೆಂಟೇಜ್ ಬೈ ಮಾಡ್ತಾ ಇದ್ದಾರೆ, 60% ಬೈ ಮಾಡ್ತಾ ಇದ್ದಾರೆ. ಸೊ ಈ ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಒಂದು ಅಮೌಂಟ್ ಸಿಗುತ್ತೆ. ಆ ಅಮೌಂಟನ್ನು ಬೇಸ್ ಆಗಿಟ್ಕೊಂಡು ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಬರ್ಕೊಳ್ಬೇಕಾಗಿರೋದು ನಂಬರ್ ಆಫ್ ಶೇರ್ಸ್ 30,000 ಇಂಟು ಎಷ್ಟು ರೂಪಾಯಿ, ಒಂದು ಶೇರಿನ ಬೆಲೆ ಎಷ್ಟು, ಒಂದು ಶೇರಿನ ಬೆಲೆ 10 ರೂಪಾಯಿ, ಇಂಟು ಎಷ್ಟು ಪರ್ಸೆಂಟೇಜ್ ಅಷ್ಟು ಬೈ ಮಾಡ್ತಾ ಇದ್ದಾರೆ, 60% ಅಷ್ಟು ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಪರ್ಸೆಂಟೇಜಲ್ಲಿ ಕೊಡಬೇಕು ಅಂತಿಲ್ಲ, 4/5 ಅಂತ ಕೊಡ್ಬೋದು, 1/3 ಅಂತ 4/5 ಅಥವಾ 3/4 ಏನೇ ಕೊಟ್ಟರು ನೀವು ಇಲ್ಲಿ ಹಾಗೆ ಬರ್ಕೊಂಡ್ರೆ ಆಯಿತು. 3/4 ಅಂತ ಬರ್ಕೊಂಡ್ರೆ ಆಯಿತು. ಸೊ ಈಗ 30,000 ಶೇರ್ಸ್ ಇಂಟು 10 ರೂಪಾಯಿ ಅಂತಂದರೆ 3 ಲಕ್ಷ ಆಗುತ್ತೆ. 30,000 ಇಂಟು 10 ಮಾಡಿದಾಗ 3 ಲ್ಯಾಕ್ ಬರುತ್ತೆ. 3 ಲ್ಯಾಕ್ನಲ್ಲಿ ಬೈ ಮಾಡ್ತಿರೋವಂಥದ್ದು ಎಷ್ಟು ಅಂತಂದರೆ 3 ಲ್ಯಾಕ್ ವರ್ತ್ ರುಪೀಸ್ ಶೇರ್ಸ್ ಇದೆ. ಆ 3 ಲ್ಯಾಕ್ ವರ್ತ್ ರುಪೀಸ್ ಶೇರ್ಸಲ್ಲಿ ಬೈ ಮಾಡ್ತಿರೋದು 60% ಮಾತ್ರ. ಸೊ 6×3 = 18, 1,80,000 ರೂಪಾಯಿ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. 1,80,000 ಹೇಗೆ ಬರುತ್ತೆ ಅಂತಂದರೆ 30,000 ಇಂಟು 10 ಇಂಟು 60%. 30,000 ಇಂಟು 10 ಇಂಟು 60% ಮಾಡಿದಾಗ 1,80,000 ಬಂತು. ಸೊ ರಿಮೈನಿಂಗ್ ಅಮೌಂಟನ್ನು ಇಲ್ಲಿ ಪಕ್ಕದಲ್ಲಿ ಬರ್ಕೊಂಡ್ರಾಯ್ತು. ರಿಮೈನಿಂಗ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಎರಡು ಥರ ಮಾಡ್ಬೋದು. ಟೋಟಲ್ ಆಗಿದ್ದು 3 ಲ್ಯಾಕ್ ವರ್ತ್ ರುಪೀಸ್ ಶೇರ್ಸ್. 30,000 ಇಂಟು 10 ಮಾಡಿದಾಗ 3 ಲ್ಯಾಕ್ ಬರುತ್ತೆ. 3 ಲ್ಯಾಕಲ್ಲಿ 1,80,000 ಬೈ ಮಾಡಿದ್ದಾರೆ. ರಿಮೈನಿಂಗ್ ಏನಾಗುತ್ತೆ ಅಂತಂದರೆ 3 ಲ್ಯಾಕ್ ಮೈನಸ್ 1,80,000 ಅಂತಂದರೆ 1,20,000 ಆಗುತ್ತೆ. ಒಂದು ಡೈರೆಕ್ಟಾಗಿ ಮೈನಸ್ ಮಾಡ್ಬೋದು, ಅದು ನಿಮಗೆ ಕನ್ಫ್ಯೂಷನ್ ಆದರೆ. 60% ಬೈ ಮಾಡ್ತಾ ಇದ್ದಾರೆ. ಹಾಗಾದರೆ ಕಂಪ್ನಿಲಿ ಉಳಿಯೋದು ಎಷ್ಟು ಪರ್ಸೆಂಟೇಜು, ಕಂಪ್ನಿಲಿ ಉಳಿಯೋದು 40%. 3,000 ಇಂಟು 10 3 ಲ್ಯಾಕ್ ಇಂಟು 40% ಮಾಡಿದಾಗ 1,20,000 ಬರುತ್ತೆ. ಹೇಗೆ ಮಾಡಿದ್ರು ಆನ್ಸರ್ ಒಂದೇ. ಯಾವುದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡಿ. ಈಗ ರೇಷಿಯೋ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ 4 zeros ಕ್ಯಾನ್ಸಲ್ ಆಗುತ್ತೆ. 6×2 = 12, 6×3 = 18, ರೇಷಿಯೋ 3:2. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಸ್ಟೆಪ್ ವೈಸ್ ಮಾಡ್ತಾ ಹೋದ್ರಾಯಿತು. ಅಕಸ್ಮಾತ್ ನಿಮಗೆ ಪ್ರಾಬ್ಲಮ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಫಾರ್ಮೆಟ್ ಬರ್ದಿದ್ದಕ್ಕಾದರೂ ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟು ನೀಟಾಗಿ ಫಾರ್ಮೆಟ್ ಬರ್ಕೊಳ್ಬೇಕು, ದೆನ್ ಸೊಲ್ಯೂಷನ್ ಮಾಡಬೇಕು. ಈಗ ಸ್ಟೆಪ್ 1 ಕಂಪ್ಲೀಟ್ ಆಗಿದೆ. ಸ್ಟೆಪ್ 1ನ ಆನ್ಸರ್ ಎಷ್ಟು ಅಂತಂದರೆ 3:2. ರೇಷಿಯೋ 3:2. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ. ಈ ರೇಷಿಯೋ ಮಾಡಬೇಕಾದ್ರೆ ನಾವು ಶೇರ್ಸ್ ವ್ಯಾಲ್ಯೂ ಏನು ಬರ್ಕೊಂಡಿದ್ವೋ ಅದೇ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಆಗುತ್ತೆ. ಎಷ್ಟಿದೆ ಅಂತಂದರೆ 1,80,000 ಫಾರ್ ಹೋಲ್ಡಿಂಗ್ ಕಂಪನಿ, 1,20,000 ಫಾರ್ ಸಬ್ಸಿಡಿಯರಿ ಕಂಪನಿ. ಅದು ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಕ್ಯಾಪಿಟಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ
ಪ್ರೀ ಅಕ್ವಿಸಿಷನ್ ರಿಸರ್ವ್, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತಂದರೆ ಯಾವತ್ತು ಪರ್ಚೇಸ್ ಮಾಡ್ತಿದ್ದಾರೋ ಆ ಡೇಟಲ್ಲಿ ಇರುವಂಥ ರಿಸರ್ವನ್ನು ಬರೀಬೇಕು. ಆ ಡೇಟ್ ಅಥವಾ ಆ ಡೇಟ್ಗಿಂತ ಹಿಂದೆ ಇರುವಂಥ ರಿಸರ್ವನ್ನು ಇಲ್ಲಿ ಬರೀಬೇಕು. ದೆನ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್, ಅಕ್ವಿಸಿಷನ್ ಮಾಡಬೇಕಾದ್ರೆ ಇರುವಂಥ ಪ್ರಾಫಿಟ್ ಅಥವಾ ಅದಕ್ಕಿಂತ ಹಿಂದೆ ಇರುವಂಥ ಪ್ರಾಫಿಟನ್ನು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಬರೀಬೇಕು. ಹಾಗಾದರೆ ರೆವೆನ್ಯೂ ಪ್ರಾಫಿಟಲ್ಲಿ ನಾವು ಬರೀಬೇಕಾಗಿರೋದು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್. ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತಂದರೆ ಪರ್ಚೇಸ್ ಆದಮೇಲೆ ಇರುವಂಥ ರಿಸರ್ವನ್ನು ಪೋಸ್ಟ್ ಅಕ್ವಿಸಿಷನಿಗೆ ಬರೀಬೇಕು. ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಇರುವಂಥ ರಿಸರ್ವನ್ನು ಪ್ರೀ ಅಕ್ವಿಸಿಷನಿಗೆ ಬರೀಬೇಕು. ಈ ಪ್ರಾಬ್ಲಮ್ನಲ್ಲಿ ಒಂದು ರಿಸರ್ವ್ ಕೊಟ್ಟಿದ್ದಾರೆ, 3,20,000 ರೂಪಾಯಿ ಕೊಟ್ಟಿದ್ದಾರೆ. ಆ ರಿಸರ್ವ್ಗೆ ಕೊಟ್ಟಿರುವಂಥ ಡೇಟಿನ ಬಗ್ಗೆ ನಾವು ನೋಡಿಕೊಂಡಾಗ ಇಲ್ಲಿ ನೋಡಿ, ಆನ್ ದ ಡೇಟ್ ಆಫ್ paid up capital of Karnataka Limited, ಒಂದೇ ಸೆಂಟೆನ್ಸ್, ಇಂಡಿಯಾ ಲಿಮಿಟೆಡ್ ಅಕ್ವೈರ್ಡ್ 60% of the equity shares of Karnataka Limited on 1/8/2022. ಆನ್ ದಟ್ ಡೇಟ್, ಪರ್ಚೇಸ್ ಮಾಡಿರೋ ಡೇಟಲ್ಲಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಕರ್ನಾಟಕ ಲಿಮಿಟೆಡ್ ವಾಸ್ 30,000 ಈಕ್ವಿಟಿ ಶೇರ್ಸ್ ಆಫ್ 10 each. ಪರ್ಚೇಸ್ ಮಾಡಿರೋ ಡೇಟಲ್ಲಿ 30,000 ಶೇರ್ಸ್ ಇತ್ತು. ಅಕ್ಯುಮುಲೇಟೆಡ್ ರಿಸರ್ವ್ ಬ್ಯಾಲೆನ್ಸ್ ಆಫ್ 3,20,000. ಯಾವತ್ತು ಪರ್ಚೇಸ್ ಮಾಡಿದರೋ ಆ ದಿನದಲ್ಲಿ ಕಂಪನಿಯಲ್ಲಿ 30,000 ಶೇರ್ಸ್ ಇತ್ತು, ಜೊತೆಗೆ ರಿಸರ್ವ್ 3,20,000 ಇತ್ತು. ಪರ್ಚೇಸ್ ಮಾಡಬೇಕಾದ್ರೇ 3,20,000 ರೂಪಾಯಿ ರಿಸರ್ವ್ ಇತ್ತು. ಸೊ ಈಗ ಕೊಟ್ಟಿರುವಂಥ ರಿಸರ್ವು ಪ್ರೀ ಅಕ್ವಿಸಿಷನ್ ರಿಸರ್ವ್. ಯಾಕೆ ಅಂತಂದರೆ ಕ್ವಶನಲ್ಲೇ ಕೊಟ್ಟಿದ್ದಾರೆ ನೋಡಿ, ಆನ್ ದಟ್ ಡೇಟ್ ಅಂತಂದರೆ ಪರ್ಚೇಸ್ ಮಾಡಬೇಕಾದ್ರೇ ಇಷ್ಟು ರಿಸರ್ವ್ ಇತ್ತು. ಎಷ್ಟು ರಿಸರ್ವ್ ಇತ್ತು? 3,20,000. ಸೊ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಪರ್ಚೇಸ್ ಮಾಡಬೇಕಾದ್ರೆ ಇರುವಂಥ ರಿಸರ್ವನ್ನು ಪ್ರೀ ಅಕ್ವಿಸಿಷನ್ ರಿಸರ್ವ್ ಬರೀಬೇಕು. ಪರ್ಚೇಸ್ ಮಾಡಿ ಆದಮೇಲೆ ಇರುವಂಥ ರಿಸರ್ವನ್ನು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಬರೀಬೇಕು. ಈಗಿರುವಂಥದ್ದು ಪ್ರೀ ಅಕ್ವಿಸಿಷನ್ ರಿಸರ್ವ್ 3,20,000. ಕ್ವಶನಲ್ಲಿ ಎಲ್ಲೂ ಕೂಡ ಪ್ರಾಫಿಟಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇಂಡಿಯಾ ಲಿಮಿಟೆಡ್ ಪೇಯ್ಡ್ ₹4,50,000 ಟು ಅಕ್ವೈರ್ 60% ಇಂಟ್ರೆಸ್ಟ್ ಇನ್ ಕರ್ನಾಟಕ ಲಿಮಿಟೆಡ್. ಅಂದರೆ ಇಂಡಿಯಾ ಲಿಮಿಟೆಡ್ ಅವರು ಕರ್ನಾಟಕ ಲಿಮಿಟೆಡ್ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಬೈ ಮಾಡೋದಕ್ಕೆ 60% ದುಡ್ಡು ಕೊಟ್ಟಿದ್ದಾರೆ. ಸೊ ಇದೇನಾಗತ್ತೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟು ಲಾಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ, ಇಲ್ಲೆಲ್ಲೂ ಇನ್ವೆಸ್ಟ್ಮೆಂಟ್ ಬರಲ್ಲ. ದೆನ್ ರಿವ್ಯಾಲ್ಯೂಯೇಷನ್ ಮಾಡಿದರೆ, ಪರ್ಚೇಸ್ ಮಾಡಿದ ಮೇಲೆ ಎಲ್ಲ ಅಸೆಟನ್ನು ರಿವ್ಯಾಲ್ಯೂಯೇಷನ್ ಮಾಡಿದಾಗ 20,000 ರೂಪಾಯಿ ರಿವ್ಯಾಲ್ಯೂಯೇಷನ್ ಲಾಸ್ ಆಗಿದೆ. ಸೊ ಇದನ್ನೆಲ್ಲ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟ್ ನೀವು ರಿಸರ್ವ್ ಅರ್ಥ ಮಾಡ್ಕೊಳ್ಳಿ. ಒಂದೇ ರಿಸರ್ವ್ ಕೊಟ್ಟಿರೋದು. ಏನಕ್ಕೆ ಪ್ರೀ ಅಕ್ವಿಸಿಷನ್ಗೆ ಬರೆದ್ವಿ ಅಂತಂದರೆ ಇದು ಪರ್ಚೇಸ್ ಮಾಡಬೇಕಾದ್ರೇ ಇರುವಂಥ ರಿಸರ್ವ್. ಪ್ರಾಫಿಟ್ ಕ್ವಶನಲ್ಲಿ ಕೊಡಲಿಲ್ಲ. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಗೂ ಯಾವುದೇ ಥರ ಪ್ರಾಫಿಟ್ ಬರಲ್ಲ, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಗೂ ಬರಲ್ಲ. ಯಾಕೆ ಅಂತಂದರೆ ಎಲ್ಲೂ ಕೂಡ P&L ಅಕೌಂಟ್ ಅಥವಾ ನೆಟ್ ಪ್ರಾಫಿಟ್ ಅಂತ ಕ್ವಶನಲ್ಲಿ ಕೊಡಲಿಲ್ಲ. ಸೊ ಪ್ರಾಫಿಟ್ ಬರಲ್ಲ. ಈಗ ಕ್ಯಾಪಿಟಲ್ ಪ್ರಾಫಿಟಲ್ಲಿ ಪ್ರೀ ಅಕ್ವಿಸಿಷನ್ ರಿಸರ್ವ್ ಮಾತ್ರ ಬರೆದ್ವಿ. ಇಲ್ಲಿ ಏನಾದರೂ ಅಸೆಟ್ ಡಿಪ್ರಿಸಿಯೇಟ್ ಆಗ್ತಾ ಇದ್ರೆ ಲೆಸ್ ಮಾಡಬೇಕು, ಅಸೆಟ್ ಅಪ್ರಿಸಿಯೇಟ್ ಆಗ್ತಾ ಇದ್ರೆ ಆ್ಯಡ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದ್ದರೆ ಆ್ಯಡ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಲಾಸ್ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಈ ಪ್ರಾಬ್ಲಮ್ನಲ್ಲಿ ರಿವ್ಯಾಲ್ಯೂಯೇಷನ್ ಲಾಸ್ ಅಂತ ಕೊಟ್ಟಿದ್ದಾರೆ. ಸೊ ರಿವ್ಯಾಲ್ಯೂಯೇಷನ್ ಲಾಸನ್ನು ಇಲ್ಲಿರುವಂಥ ಅಮೌಂಟಲ್ಲಿ ಲೆಸ್ ಮಾಡಬೇಕು. 20,000 ರೂಪಾಯಿ ರಿವ್ಯಾಲ್ಯೂಯೇಷನ್ ಲಾಸ್ ಇದೆ. ಸೊ 20,000 ರೂಪಾಯಿ ರಿವ್ಯಾಲ್ಯೂಯೇಷನ್ ಲಾಸನ್ನು ಲೆಸ್ ಮಾಡಿದರೆ ಆಯಿತು. 20,000 ರೂಪಾಯಿ ಲೆಸ್ ಮಾಡಿದರೆ ಬರುವಂಥ ಆನ್ಸರ್ ಎಷ್ಟು ಅಂತಂದರೆ 320ರಲ್ಲಿ 20,000 ಹೋದರೆ ರಿವ್ಯಾಲ್ಯೂಯೇಷನ್ ಲಾಸ್ ಹೋದರೆ 3 lakh ಆಗತ್ತೆ. ಸೊ ಈ 3 lakhನ್ನು ರೇಷಿಯೋ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೇಷಿಯೋದಲ್ಲಿ ಅಂತಂದರೆ 3:2 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಬರೀಬೇಕು. ನೆನ್ಪಿಟ್ಕೊಳ್ಳಿ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದ್ದರೆ ಆ್ಯಡ್ ಮಾಡಬೇಕು, ಅಪ್ರಿಸಿಯೇಷನ್ ಇದ್ದರೆ ಆ್ಯಡ್ ಮಾಡಬೇಕು, ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಲಾಸ್ ಇದ್ದರೆ ಲೆಸ್ ಮಾಡಬೇಕು. 320ರಲ್ಲಿ 3,20,000 ರೂಪಾಯಿ ರಿಸರ್ವ್ ಇತ್ತು, 20,000 ರೂಪಾಯಿ ರಿವ್ಯಾಲ್ಯೂಯೇಷನ್ ಲಾಸ್ ಲೆಸ್ ಮಾಡಲಿಕ್ಕೂ 3 lakh ಆಗುತ್ತೆ. ರೇಷಿಯೋ 3:2. ಸೊ 3/5, 2/5. 5 ಹೇಗೆ ಬರುತ್ತೆ ಅಂತಂದರೆ 3 + 2 5. ಸೊ 3/5, 2/5. 3 lakhನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. 3 lakh ಇಂಟು 3/5 ಮಾಡಿದಾಗ ಬರುವಂಥ ಆನ್ಸರ್ 1,80,000 ಫಾರ್ ಹೋಲ್ಡಿಂಗ್ ಕಂಪನಿ. ನೆಕ್ಸ್ಟ್ 3 lakh ಇಂಟು 2/5 ಮಾಡಿದಾಗ 1,20,000 ಫಾರ್ ಸಬ್ಸಿಡಿಯರಿ ಕಂಪನಿ ಬರುತ್ತೆ. ಸೇಮ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಏನಿತ್ತೋ ಅದೇ ಆನ್ಸರೇ ಬರುತ್ತೆ. ರೆವೆನ್ಯೂ ಪ್ರಾಫಿಟ್ಟಿಗೆ ಕ್ವಶನಲ್ಲಿ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಕೊಟ್ಟಿದ್ದರೆ ರೆವೆನ್ಯೂ ಪ್ರಾಫಿಟ್ ಬರ್ತಿತ್ತು. ಯಾವುದೇ ಥರ ರಿಸರ್ವು ಕೊಡಲಿಲ್ಲ, ಪ್ರಾಫಿಟ್ಟು ಕೊಡಲಿಲ್ಲ. ಸೊ ರೆವೆನ್ಯೂ ಪ್ರಾಫಿಟ್ ಈ ಪ್ರಾಬ್ಲಮ್ನಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ 5, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಯಾವಾಗಲೂ ಒಂದೇ ಅಮೌಂಟ್, 2 ಕಾಲಮಿಗೆ ಅಮೌಂಟ್ ಬರಲ್ಲ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ NCI ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ. ಸ್ಟೆಪ್ 2 + ಸ್ಟೆಪ್ 3 + ಸ್ಟೆಪ್ 4 ಆಫ್ ಸಬ್ಸಿಡಿಯರಿ ಕಂಪನಿ. ಸಬ್ಸಿಡಿಯರಿ ಕಂಪನಿ ಅಂತಂದರೆ ಸೆಕೆಂಡ್ ಕಾಲಮು. ಸ್ಟೆಪ್ 2 ಆನ್ಸರ್ 120 + ಸ್ಟೆಪ್ 3 ಆನ್ಸರ್ 120 + ಸ್ಟೆಪ್ 4ನ ಆನ್ಸರ್ 0. 1,20,000 + 1,20,000 + 0 ಅಲ್ಲಿಗೆ 2,40,000 ಆಗುತ್ತೆ.
ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಇದನ್ನು ಬ್ಯಾಲೆನ್ಸ್ ಶೀಟ್ ಮಾಡ್ಲಿಕ್ಕೆ ಕೇಳಿದರೆ ಇಲ್ಲಿ ಕೇಳಿಲ್ಲ, ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಲಯಬಿಲಿಟಿ ಸೈಡಿಗೆ ಬರೀಬೇಕು. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟನ್ನು ಲಯಬಿಲಿಟಿ ಸೈಡಿಗೆ ಬರೀಬೇಕು. ಇದು ನೆನ್ಪಿಟ್ಕೊಳ್ಬೇಕು, ಏನಕ್ಕೆ 10 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಬೇಕಾಗುತ್ತೆ. ಲಾಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮಲ್ಲಿ ಇಂಡಿಯಾ ರೇಟಾಗಿ ಕೊಟ್ಟಿದ್ದಾರೆ. ಇಂಡಿಯಾ ಲಿಮಿಟೆಡ್ ಕಂಪನಿಯವರು ಬೈ ಮಾಡ್ತಾ ಇದ್ದಾರೆ, ಅವರು ಈಕ್ವಿಟಿ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಕರ್ನಾಟಕ ಲಿಮಿಟೆಡ್ ಕಂಪನಿಯ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಬೈ ಮಾಡಿದ್ದಕ್ಕೆ 4,50,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಅಂತಂದರೆ 4,50,000. ಗುಡ್ ವಿಲ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಲಾಸ್ಟ್ ಸ್ಟೆಪ್ ಇನ್ವೆಸ್ಟ್ಮೆಂಟಿಂದ ಸ್ಟೆಪ್ 2 ಮತ್ತು ಸ್ಟೆಪ್ 3ಯ ಆನ್ಸರನ್ನು ಕಳಿಬೇಕು. ಸ್ಟೆಪ್ 2 ಪ್ಲಸ್ ಸ್ಟೆಪ್ 3 ಆಫ್ ಹೋಲ್ಡಿಂಗ್ ಕಂಪನಿ. ಹೋಲ್ಡಿಂಗ್ ಕಂಪನಿ ಅಂತಂದರೆ ಫಸ್ಟ್ ಕಾಲಮ್. ಸ್ಟೆಪ್ 2 ಆನ್ಸರ್ ಎಷ್ಟಿದೆ? 180 ಇದೆ. ಸ್ಟೆಪ್ 3 ಆನ್ಸರ್ ಎಷ್ಟಿದೆ? 180 ಇದೆ. ಸ್ಟೆಪ್ 2 ಮತ್ತು 3 ಮಾತ್ರ ಕನ್ಸಿಡರ್ ಮಾಡಬೇಕು, 4 ಕನ್ಸಿಡರ್ ಮಾಡಲಿಕ್ಕಿಲ್ಲ. 2, 3 ಇವೆರಡನ್ನು ಆ್ಯಡ್ ಮಾಡಿದಾಗ ಎಷ್ಟು ಅಮೌಂಟ್ ಆಗುತ್ತೆ? 3,60,000 ಆಗುತ್ತೆ. ಅಲ್ಲಿಗೆ 4,50,000ರಲ್ಲಿ 3,60,000 ಕಳಿಬೇಕು. 4,50,000ದಲ್ಲಿ 3,60,000 ಕಳಿಲಿಕ್ಕೂ ಬರುವಂಥ ಆನ್ಸರ್ 90,000. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆನ್ಸರ್ ಏನು ಬರುತ್ತೆ ಅಂತಂದರೆ 90,000 ಬರುತ್ತೆ. ಇದು ಗುಡ್ ವಿಲ್. ಒಂದು ವೇಳೆ ಪಾಸಿಟಿವ್ ಆನ್ಸರ್ ಬಂದರೆ ಗುಡ್ ವಿಲ್ ಅಂತ ಬರೀಬೇಕು, ನೆಗೆಟಿವ್ ಆನ್ಸರ್ ಬಂದರೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು. ಈಗ ಪಾಸಿಟಿವ್ ಆನ್ಸರ್ ಬಂದಿದೆ, ಸೊ ಗುಡ್ ವಿಲ್ ಅಂತ ಬರ್ದಿದ್ದೀವಿ. ಇದನ್ನು ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಅಸೆಟ್ ಸೈಡ್ ಬರೀಬೇಕಾಗತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಇವಿಷ್ಟು ನೀವು ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಕೇಳಿದಾಗ ಮಾಡಬೇಕಾಗಿರುವಂಥ ಕ್ಯಾಲ್ಕುಲೇಷನ್. ಈಗ ರೆವೆನ್ಯೂ ಪ್ರಾಫಿಟಲ್ಲಿ ನಾನಿಲ್ಲಿ ಏನೂ ಬರ್ದಿಲ್ಲ, ಏನಕ್ಕೆಂದರೆ ರಿಸರ್ವ್ ಕೊಟ್ಟಿದ್ರು, ಒಂದೇ ರಿಸರ್ವ್ ಕೊಟ್ಟಿದ್ರು. 2 ರಿಸರ್ವ್ ಕೊಟ್ಟಿದ್ರೆ ಯಾವುದು ಪ್ರೀಗೆ ಯಾವುದು ಪೋಸ್ಟ್ಗೆ ನೋಡಬೇಕಿತ್ತು. ಒಂದೇ ರಿಸರ್ವ್ ಕೊಟ್ಟಿರೋದು. ಆ ರಿಸರ್ವು ಅಕ್ವಿಸಿಷನ್ ಮಾಡಬೇಕಾದ್ರೇ ಇರುವಂಥ ರಿಸರ್ವ್, ಹಾಗಾಗಿ ಪ್ರೀಗೆ ಬರ್ದಿದ್ದೀವಿ. ಪೋಸ್ಟಿಗೆ ಯಾವುದೇ ಥರ ರಿಸರ್ವ್ ಇಲ್ಲ, ಪ್ರಾಫಿಟು ಇಲ್ಲ. ರಿಸರ್ವ್ ಪ್ರಾಫಿಟ್ ಇದ್ದರೆ ಅದನ್ನು ಆ್ಯಡ್ ಮಾಡಿ ಟೋಟಲ್ ಮಾಡಿ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಇಲ್ಲಿಗೆ ಬರೀಬೇಕಿತ್ತು. ಸೊ ಆ ಥರದ ಪ್ರಾಬ್ಲಮ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಾಗಿದೆ, ಅದರಲ್ಲಿ ನೋಡ್ಕೊಳ್ಳಿ. ತುಂಬ ಈಸಿ ಇದೆ. ಹೋಪ್ ಎಲ್ರಿಗೂ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.